ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಇಂದು ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. ತಾನೀಗ ಏನು ಮೋದಿಯವರು ಲ್ಯಾಂಡ್ ಆಗುವಂತಹ ಓವಲ್ ಮೈದಾನ ಏನಿದೆ, ಒಂದು ಹೆಲಿಪ್ಯಾಡ್ ಇರುವಂತಹ ಮೈದಾನದ ಮುಂಭಾಗ ಇದ್ದೇನೆ. ಇಲ್ಲಿನ ಒಂದು ವಸ್ತುಸ್ಥಿತಿ ಯಾವ ರೀತಿಗಿದೆ ಅಂತ ಹೇಳಿ ತಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಈಗಾಗಲೇ ಕೂಡ ರಾಮಕೃಷ್ಣ ಆಶ್ರಮದಲ್ಲಿರುವಂತಹ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡೋ ಸಲುವಾಗಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇರುವಂಥದ್ದು. ನೇರವಾಗಿ 2:55ಕ್ಕೆ ವಿಶೇಷ ವಿಮಾನದ ಮೂಲಕ ಮಂಡಕಳ್ಳಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಆ ಒಂದು ವಿಮಾನ ನಿಲ್ದಾಣದಿಂದ ನೇರವಾಗಿ ವಿಶೇಷ ಸೇನಾ ಚಾಪರ್ ಮುಖಾಂತರವಾಗಿ ಈ ಒಂದು ಏನು ಓವಲ್ ಮೈದಾನ ಇದೆ, ಇದೇ ಒಂದು ಓವಲ್ ಮೈದಾನಕ್ಕೆ ಬಂದು ಚಾಪರ್ಗಳು ಲ್ಯಾಂಡ್ ಆಗುತ್ತೆ. ವಿಶೇಷವಾದಂತಹ ಭದ್ರತೆಯನ್ನು ಕೂಡ ಈಗಾಗಲೇ ಈ ಒಂದು ಓವಲ್ ಮೈದಾನದ ಸುತ್ತಮುತ್ತ ಕೈಗೊಂಡಿರುವಂಥದ್ದು. ಈಗಾಗಲೇ ಕೂಡ ದಕ್ಷಿಣ ವಲಯ IGP ಆದಂತಹ ಬೋರಲಿಂಗಯ್ಯ ಅವರ ನೇತೃತ್ವದಲ್ಲಿ 1,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಿರುವಂಥದ್ದು. ಈಗಾಗಲೇ ಕೂಡ ಒಬ್ಬರು SP, ಒಬ್ಬರು ಕಮಿಷನರ್, 4 ಮಂದಿ ಅಡಿಷನಲ್ SP, 18 ಮಂದಿ ಪೊಲೀಸ್ ಇನ್ಸ್ಪೆಕ್ಟರ್, 40 ಮಂದಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ 550 ಪುರುಷ ಸಿಬ್ಬಂದಿ ಮತ್ತು 350 ಮಹಿಳಾ ಸಿಬ್ಬಂದಿಯನ್ನು ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಅದರ ಜೊತೆಗೆ ಅಡಿಷ್ನಲ್ ಅಂದರೆ ಹೆಚ್ಚುವರಿಯಾಗಿ 250 ಮಂದಿ ಹೋಮ್ ಗಾರ್ಡನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ತಾವು ಕೂಡ ನೋಡ್ತಾ ಇದ್ದೀರಾ ಈ ಒಂದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಓವಲ್ ಮೈದಾನದ ಸುತ್ತಮುತ್ತ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ, ಯಾಕಂತ ಹೇಳಿದರೆ ಸಾಕಷ್ಟು ಬಂದೋಬಸ್ತನ್ನು ಹಾಕಿರ್ತಾರೆ, ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಈಗಾಗಲೇ ಕೂಡ ಮೆಟಲ್ ಡಿಟೆಕ್ಟರ್ನು ಕೂಡ ಹಾಕಿದ್ದಾರೆ. ಯಾವೊಬ್ರಿಗೂ ಕೂಡ ಇಲ್ಲಿ ಅನುಮತಿ ಇಲ್ಲ, ಅಂದರೆ ಯಾರಿಗಾದರೂ ಕೂಡ ಅನುಮತಿ ಇದ್ದಲ್ಲೇ ಮಾತ್ರ ಅವರಿಗೆ ಒಳಗಡೆ ಬಿಡ್ತಾರೆ. ಉದಾಹರಣೆಗೆ VIP, VVIPಗಳು ಮತ್ತು ಶಾಸಕರು, ಸಚಿವರು ಯಾರು ಬರ್ತಾರೆ ಬರುವಂಥವ್ರಿಗೂ ಇಲ್ಲಿ ಅನುಮತಿ ನೀಡಲಾಗುತ್ತೆ. ಇದು ಓವಲ್ ಮೈದಾನದಲ್ಲಿ ಕಾಣಸಿಗ್ತಿರುವಂತಹ ಒಂದು ವಸ್ತುಸ್ಥಿತಿಯಾಗಿದೆ. ಪ್ರಮುಖವಾಗಿ ರಾಮಕೃಷ್ಣ ಆಶ್ರಮಕ್ಕೆ ಬರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ವಿವೇಕ ಸ್ಮಾರಕವನ್ನು ಕೂಡ ಒಂದು ಇನಾಗ್ರೇಷನ್ ಮಾಡ್ತಾರೆ. ಹಾಗಾಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥದ್ದು. ದಕ್ಷಿಣ IGP ಆದಂತಹ ಬೋರಲಿಂಗಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಬಂದೋಬಸ್ತ್ ಕಾರ್ಯ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಮೈಸೂರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.